ವರ್ಷ. ಪಾಕ್ಗೆ ಸಿಂಧೂರ ತಾಕತ್ತು ಮತ್ತೆ ನೆನಪಿಸಿ ಭಾರತ. ಕೆಲವು ಗಡಿಗಳನ್ನು ಎಂದಿಗೂ ದಾಟಬಾರದು. ಭಾರತ ಇದನ್ನು ಮರೆಯುವುದಿಲ್ಲ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಸಮೀಪದ ಬೈಸರನ್ ಕಣಿವೆಯಲ್ಲಿ ನಡೆದ ಭೀಕರ ಭಯೋತ್ಪಾದಕ ದಾಳಿಗೆ 1 ವರ್ಷ ಪೂರ್ಣಗೊಂಡಿದೆ. ಕಾಲ ಕಳೆದರೂ ಆ ದಾಳಿಯ ನೋವು ಮತ್ತು ಭೀತಿ ಜನರ ಮನಸ್ಸಿನಲ್ಲಿ ಇನ್ನೂ ತಾಜಾವಾಗಿಯೇ ಉಳಿದಿದೆ. ನಿರಪರಾಧಿಗಳ ಮೇಲೆ ನಡೆದ ಆ ಕ್ರೂರ ಕೃತ್ಯ ದೇಶಾದ್ಯಂತ ಆಕ್ರೋಶ ಹುಟ್ಟಿಸಿತ್ತು. ಈ ದುರ್ಘಟನೆಯ ಮೊದಲ ವರ್ಷದ ಸ್ಮರಣೆಯಲ್ಲಿ ಭಾರತೀಯ ಸೇನೆ ಮತ್ತೆ ಕಠಿಣ ಸಂದೇಶ ನೀಡಿದೆ. ಗಡಿ ದಾಟಿ ದಾಳಿ ಮಾಡುವ ಶತ್ರುಗಳಿಗೆ ಯಾವುದೇ ಕ್ಷಮೆ ಇಲ್ಲ ಎಂಬ ಸ್ಪಷ್ಟ ಎಚ್ಚರಿಕೆಯನ್ನು ನೀಡಲಾಗಿದೆ. ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ ಮೂಲಕ ಪ್ರಕಟಿಸಿದ ಸಂದೇಶದಲ್ಲಿ ದೇಶದ ಭದ್ರತೆಯ ವಿಷಯದಲ್ಲಿ ಯಾವುದೇ ತಾಳ್ಮೆ ತೋರಿಸುವುದಿಲ್ಲ, ಅಗತ್ಯವಿದ್ದರೆ ತಕ್ಕ ಪ್ರತಿಕ್ರಿಯೆ ನೀಡಲಾಗುತ್ತದೆ ಎಂಬುದನ್ನು ಹಠಾತ್ ಹಾಗೂ ತೀವ್ರವಾಗಿ ವ್ಯಕ್ತಪಡಿಸಲಾಗಿದೆ. ಈ ಮೂಲಕ ದೇಶದ ಸಾರ್ವಭೌಮತ್ವ ಮತ್ತು ಭದ್ರತೆಗಾಗಿ ಭಾರತ ಯಾವ ಮಟ್ಟಕ್ಕೂ ಹೋಗಲು ಸಿದ್ಧವಾಗಿದೆ ಎಂಬುದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸಲಾಗಿದೆ. ಹೌದು, ಪಹಲ್ಗಾಮ್ ದಾಳಿಯ ಮೊದಲ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಭಾರತೀಯ ಸೇನೆ ಮತ್ತೊಮ್ಮೆ ತನ್ನ ಶತ್ರುಗಳಿಗೆ ಗಟ್ಟಿಯಾದ ಎಚ್ಚರಿಕೆಯನ್ನು ರವಾನಿಸಿದೆ. ದೇಶದ ಭದ್ರತೆ ವಿಚಾರದಲ್ಲಿ ಯಾವುದೇ ರೀತಿಯ ರಾಜಿ ಇಲ್ಲ ಎಂಬ ಸಂದೇಶವನ್ನು ಸ್ಪಷ್ಟವಾಗಿ ನೀಡಲಾಗಿದೆ. ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿ ಹಂಚಿಕೊಂಡ ಪ್ರಕಟಣೆಯಲ್ಲಿ ಆಪರೇಷನ್ ಸಿಂಧೂರ ಅನ್ನು ಉಲ್ಲೇಖಿಸಿ ಭಾರತಕ್ಕೆ ಎದುರಾದ ದಾಳಿಗಳನ್ನು ಮರೆತು ಬಿಡುವುದಿಲ್ಲ ಮತ್ತು ಯಾವುದೇ ಪ್ರಚೋದನೆಗೆ ಉತ್ತರಿಸದೆ ಬಿಡುವುದಿಲ್ಲ ಎಂದು ಸೇನೆ ಖಡಕ್ ಸಂದೇಶ ನೀಡಿದೆ. ಅಗತ್ಯವಿದ್ದರೆ ತಕ್ಷಣ ಹಾಗೂ ತಕ್ಕ ಪ್ರತಿಕ್ರಿಯೆ ನೀಡಲು ಸಿದ್ಧವಿದ್ದೇವೆ ಎಂಬ ಎಚ್ಚರಿಕೆಯನ್ನು ಕೂಡ ಸೇರಿಸಲಾಗಿದೆ. ಈ ಹೇಳಿಕೆಯ ಮೂಲಕ ಗಡಿ ದಾಟಿ ದಾಳಿ ಮಾಡುವವರ ವಿರುದ್ಧ ಭಾರತ ಸದಾ ಎಚ್ಚರಿಕೆಯಿಂದಿದ್ದು ತನ್ನ ಸಾರ್ವಭೌಮತ್ವ ಮತ್ತು ನಾಗರಿಕರ ಭದ್ರತೆ ಕಾಪಾಡಲು ಯಾವುದೇ ಮಟ್ಟಕ್ಕೂ ಹೋಗಲು ಹಿಂಜರಿಯುವುದಿಲ್ಲ ಎಂಬುದು ಮತ್ತೊಮ್ಮೆ ಸ್ಪಷ್ಟವಾಗಿದೆ. ಆಪರೇಷನ್ ಸಿಂಧೂರ್ ನೆನಪಿಸಿದ ಭಾರತೀಯ ಸೇನೆ ಪೋಸ್ಟ್. ಆಪರೇಷನ್ ಸಿಂಧೂರ್ ಅನ್ನು ನೆನಪಿಸಿಕೊಂಡು ಭಾರತೀಯ ಸೇನೆ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿ ತೀವ್ರ ಸಂದೇಶವೊಂದನ್ನು ಹಂಚಿಕೊಂಡಿದೆ. ಈ ಪೋಸ್ಟ್ ಮೂಲಕ ದೇಶದ ಭದ್ರತೆ ಮತ್ತು ಮಾನವೀಯ ಮೌಲ್ಯಗಳ ವಿಷಯದಲ್ಲಿ ಯಾವುದೇ ರೀತಿಯ ಸಡಿಲಿಕೆ ಇಲ್ಲ ಎಂಬುದನ್ನು ಸ್ಪಷ್ಟಪಡಿಸಲಾಗಿದೆ. ಕೆಲವು ಗಡಿಗಳನ್ನು ಎಂದಿಗೂ ದಾಟಬಾರದು, ಭಾರತ ಇದನ್ನು ಮರೆಯುವುದಿಲ್ಲ ಎಂಬ ಸಾಲುಗಳೊಂದಿಗೆ ಪ್ರಕಟವಾದ ಈ ಸಂದೇಶ ನಿರಪರಾಧ ನಾಗರಿಕರ ಮೇಲೆ ದಾಳಿ ನಡೆಸುವವರಿಗೆ ನೇರ ಎಚ್ಚರಿಕೆಯಾಗಿದೆ. ದೇಶದ ಮೇಲೆ ದಾಳಿ ನಡೆದರೆ ಮೌನವಾಗಿರುವ ಪ್ರಶ್ನೆಯೇ ಇಲ್ಲ, ತಕ್ಷಣ ಮತ್ತು ತಕ್ಕ ಪ್ರತಿಕ್ರಿಯೆ ನೀಡಲಾಗುತ್ತದೆ ಎಂಬುದನ್ನು ಸೇನೆ ಖಡಕ್ ರೀತಿಯಲ್ಲಿ ತಿಳಿಸಿದೆ. ಇದಲ್ಲದೆ ಮಾನವೀಯತೆ ಮಿತಿಗಳನ್ನು ಮೀರಿ ಕ್ರೂರ ಕೃತ್ಯಗಳಿಗೆ ಮುಂದಾಗುವವರ ವಿರುದ್ಧ ನ್ಯಾಯ ಖಂಡಿತವಾಗಿಯೂ ನಡೆಯುತ್ತದೆ ಎಂಬ ನಂಬಿಕೆಯನ್ನ ವ್ಯಕ್ತಪಡಿಸಿದೆ. ರಾಷ್ಟ್ರದ ಏಕತೆ ಮತ್ತು ಶಕ್ತಿ ಒಂದಾಗಿ ಎದುರಿಸಿದಾಗ ಯಾವುದೇ ಸವಾಲಿಗೂ ತಲೆಬಾಗುವುದಿಲ್ಲ ಎಂಬ ದೃಢ ಸಂದೇಶವನ್ನು ಭಾರತೀಯ ಸೇನೆ ಈ ಮೂಲಕ ಮತ್ತೊಮ್ಮೆ ಸಾರಿದೆ. ಅಂದಹಾಗೆ 2025 ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರ ಪಹಲ್ಗಾಮ್ ಸಮೀಪದ ಬೈಸರನ್ ಕಣಿವೆಯಲ್ಲಿ ನಡೆದ ಭಯೋತ್ಪಾದಕ ದಾಳಿ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿತ್ತು. ಪ್ರವಾಸದ ನಿಮಿತ್ತ ಅಲ್ಲಿಗೆ ತೆರಳಿದ್ದ ನಿರಪರಾಧ ಜನರನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ ಭಯೋತ್ಪಾದಕರು ಮೊದಲು ಅವರ ಧರ್ಮವನ್ನು ಪ್ರಶ್ನಿಸಿ ಬಳಿಕ ಕ್ರೂರವಾಗಿ ಗುಂಡಿಕ್ಕಿ ಹತ್ಯೆಗೈದರು. ಈ ದಾಳಿಯಲ್ಲಿ 26 ಪ್ರವಾಸಿಗರು ಪ್ರಾಣ ಕಳೆದುಕೊಂಡಿದ್ದು ಅವರಲ್ಲಿ ಹೆಚ್ಚಿನವರು ಹಿಂದೂ ಧರ್ಮೀಯರಾಗಿದ್ದಾರೆ ಎಂಬುದು ಮಾಹಿತಿ ವರದಿಗಳಲ್ಲಿ ಹೊರಬಂದಿತ್ತು. ಯಾವುದೇ ರೀತಿಯ ಪ್ರಚೋದನೆ ಇಲ್ಲದೆ ಕೇವಲ ಗುರುತಿನ ಆಧಾರದ ಮೇಲೆ ಜನರನ್ನು ಗುರಿಯಾಗಿಸಿಕೊಂಡು ನಡೆದ ಈ ಕೃತ್ಯ ಮಾನವೀಯ ಮೌಲ್ಯಗಳನ್ನೇ ಸವಾಲು ಮಾಡಿದಂತಾಗಿದೆ. ಈ ಅಮಾನವೀಯ ದಾಳಿಯ ಸುದ್ದಿ ದೇಶಾದ್ಯಂತ ತೀವ್ರ ಆಕ್ರೋಶವನ್ನು ಹುಟ್ಟಿಸಿತ್ತು. ನಿರಪರಾಧಿಗಳ ಮೇಲೆ ನಡೆದ ಈ ದೌರ್ಜನ್ಯವನ್ನು ಖಂಡಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯವೂ ಹೆಚ್ಚಾಯಿತು. ಈ ಘಟನೆ ದೇಶದ ಭದ್ರತೆ ಮತ್ತು ಮಾನವೀಯತೆಯ ಕುರಿತು ಗಂಭೀರ ಚರ್ಚೆಗೆ ಕಾರಣವಾಗಿದ್ದು ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಇನ್ನಷ್ಟು ದೃಢ ನಿಲುವಿನ ಅಗತ್ಯವನ್ನು ಭಾರತೀಯ ಸೇನೆ ಒತ್ತಿ ಹೇಳಿತು. ಅದೇ ರೀತಿ ಈ ಭೀಕರ ದಾಳಿಯಲ್ಲಿ 11 ಮಂದಿ ಗಂಭೀರವಾಗಿ ಗಾಯಗೊಂಡು ಜೀವಪಾಯದಿಂದ ಪಾರಾದರು. ಗಾಯಾಳುಗಳನ್ನು ತಕ್ಷಣವೇ ಸಮೀಪದ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದ್ದು ಹಲವರ ಸ್ಥಿತಿ ಕೆಲಕಾಲ ಆತಂಕಕಾರಿಯಾಗಿತ್ತು. ಈ ಘಟನೆ ಮಾನವೀಯತೆಯನ್ನೇ ಪ್ರಶ್ನಿಸುವಂತಿದ್ದು ದೇಶಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು. ಈ ಕ್ರೂರ ದಾಳಿಗೆ ಪ್ರತಿಯಾಗಿ ಭಾರತವು 2025 ಮೇ 7ರಂದು ಆಪರೇಷನ್ ಸಿಂಧೂರ್ ಎಂಬ ಮಹತ್ವದ ಸೇನಾ ಕಾರ್ಯಾಚರಣೆಯನ್ನು ಆರಂಭಿಸಿತು. ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ ಗಡಿ ದಾಟಿ ಪಾಕಿಸ್ತಾನದ ಒಳಭಾಗದಲ್ಲಿದ್ದ ಹಲವು ಭಯೋತ್ಪಾದಕ ಅಡಗುತಾಣಗಳನ್ನು ಗುರಿಯಾಗಿಸಿಕೊಂಡು ನಿಖರ ದಾಳಿ ನಡೆಸಿ ಅವರನ್ನು ಧ್ವಂಸಗೊಳಿಸಿತು. ಇದು ಕೇವಲ ಪ್ರತೀಕಾರದ ಕ್ರಮವಲ್ಲ, ದೇಶದ ಮೇಲೆ ಹಾಗೂ ನಿರಪರಾಧ ನಾಗರಿಕರ ಮೇಲೆ ದಾಳಿ ಮಾಡಿದರೆ ಅದನ್ನು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳುವುದಿಲ್ಲ ಎಂಬ ಸ್ಪಷ್ಟ ಮತ್ತು ಕಠಿಣ ಸಂದೇಶವಾಗಿತ್ತು. ಈ ಕಾರ್ಯಾಚರಣೆ ಮೂಲಕ ಭಾರತ ತನ್ನ ಭದ್ರತೆ ಮತ್ತು ಸಾರ್ವಭೌಮತ್ವದ ವಿಷಯದಲ್ಲಿ ಶೂನ್ಯ ಸಹಿಷ್ಣುತೆ ನೀತಿಯನ್ನ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ತೋರಿಸಿದೆ.
ಅಂದಹಾಗೆ ಈ ದಾಳಿಗಳ ನಂತರ ಪಾಕಿಸ್ತಾನವು ಭಾರತದ ಸೇನಾ ಕ್ರಮಗಳ ಪರಿಣಾಮವನ್ನು ಒಪ್ಪಿಕೊಳ್ಳಬೇಕಾದ ಪರಿಸ್ಥಿತಿ ಎದುರಿಸಿತು ಎನ್ನಲಾಗಿದೆ. ಪ್ರತೀಕಾರದ ಉದ್ದೇಶದಿಂದ ನಡೆದ ಹಲವು ಯತ್ನಗಳನ್ನು ಭಾರತೀಯ ಸೇನೆ ಯಶಸ್ವಿಯಾಗಿ ತಡೆಯಿತು. ಇದರಿಂದ ದೇಶದ ಮೇಲೆ ಯಾವುದೇ ರೀತಿಯ ದಾಳಿ ನಡೆದರೂ ಭಾರತ ಸೈನಿಕ, ರಾಜತಾಂತ್ರಿಕ ಹಾಗೂ ತಂತ್ರಾತ್ಮಕ ಎಲ್ಲಾ ಮಟ್ಟಗಳಲ್ಲೂ ಸಮರ್ಪಕವಾಗಿ ಪ್ರತಿಕ್ರಿಯಿಸುವ ಸಾಮರ್ಥ್ಯ ಹೊಂದಿದೆ ಎಂಬುದು ಮತ್ತೊಮ್ಮೆ ಸ್ಪಷ್ಟವಾಯಿತು. ಇತ್ತೀಚೆಗೆ ಸೇನೆಯಿಂದ ಹೊರಬಂದ ಹೇಳಿಕೆಯನ್ನು ಕೇವಲ ಹಿಂದಿನ ಘಟನೆಗಳು ನೆನಪು ಮಾತ್ರ ಎಂದು ನೋಡಲು ಸಾಧ್ಯವಿಲ್ಲ. ಅದು ಮುಂದಿನ ದಿನಗಳಲ್ಲಿ ಗಡಿದಾಟಿ ಭಾರತದ ಭದ್ರತೆಗೆ ಧಕ್ಕೆಯೊಡ್ಡಲು ಯತ್ನಿಸುವವರಿಗೆ ನೇರ ಎಚ್ಚರಿಕೆಯಾಗಿ ಪರಿಣಮಿಸಿದೆ. ದೇಶದ ಭದ್ರತೆ ವಿಷಯದಲ್ಲಿ ಯಾವುದೇ ತಾಳ್ಮೆ ತೋರಿಸಲಾಗುವುದಿಲ್ಲ, ತಕ್ಕ ಸಮಯದಲ್ಲಿ ತೀವ್ರ ಪ್ರತಿಕ್ರಿಯೆ ನೀಡಲಾಗುತ್ತೆ ಎಂಬ ಸಂದೇಶ ಇದರಲ್ಲಿ ಅಡಕವಾಗಿದೆ. ಪ್ರಸ್ತುತ ಗಡಿಯಾಚೆಗಿನ ಚಟುವಟಿಕೆಗಳು ಹಾಗೂ ಭಯೋತ್ಪಾದಕರ ಚಲನವಲನಗಳನ್ನು ಗಮನಿಸಿದರೆ ಭಾರತೀಯ ಸೇನೆಯ ಈ ಸಂದೇಶ ಅತ್ಯಂತ ಮಹತ್ವದ್ದಾಗಿದೆ. ಇದು ಕೇವಲ ರಕ್ಷಣಾತ್ಮಕ ನಿಲುವಲ್ಲ, ಅಗತ್ಯವಿದ್ದರೆ ಆಕ್ರಮಣಾತ್ಮಕವಾಗಿ ಪ್ರತಿಕ್ರಿಯಿಸುವ ಸಿದ್ಧತೆಯನ್ನು ತೋರಿಸುವ ಸೂಚನೆಯಾಗಿದೆ. ಅದೇ ರೀತಿ ತಜ್ಞರ ಅಭಿಪ್ರಾಯದಂತೆ ಇಂತಹ ಕಠಿಣ ಸಂದೇಶಗಳ ಉದ್ದೇಶ ಕೇವಲ ಶತ್ರುಗಳಿಗೆ ಭೀತಿ ಉಂಟು ಮಾಡುವುದಲ್ಲ, ಅದಕ್ಕಿಂತ ಮುಖ್ಯವಾಗಿ ದೇಶದ ಜನರಿಗೆ ಭದ್ರತೆ ಬಗ್ಗೆ ದೃಢವಾದ ವಿಶ್ವಾಸವನ್ನ ನೀಡುವುದಾಗಿದೆ. ಸೇನೆ ಸದಾ ಎಚ್ಚರಿಕೆಯಿಂದಿದ್ದು ಯಾವುದೇ ಸವಾಲಿಗೂ ಸಿದ್ಧವಾಗಿದೆ ಎಂಬ ಭರವಸೆ ಜನರಲ್ಲಿ ಆತ್ಮಸ್ಥೈರ್ಯವನ್ನ ಹೆಚ್ಚಿಸುತ್ತೆ. ದೇಶದ ಸಾರ್ವಭೌಮತ್ವ ಮತ್ತು ನಾಗರಿಕರ ಜೀವರಕ್ಷಣೆ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂಬುದನ್ನ ಈ ರೀತಿಯ ಪ್ರಕಟಣೆಗಳು ಮತ್ತೊಮ್ಮೆ ನೆನಪಿಸುತ್ತೆ. ಒಟ್ಟಾರೆ ಪಹಲ್ಗಾಮ್ ದಾಳಿಯ ನೆನಪು ಇನ್ನೂ ದೇಶದ ಮನಸ್ಸಿನಲ್ಲಿ ತಾಜಾವಾಗಿಯೇ ಉಳಿದಿದೆ. ಆದರೆ ಅದೇ ಸಮಯದಲ್ಲಿ ಆಪರೇಷನ್ ಸಿಂಧೂರ್ ಮತ್ತು ಇತ್ತೀಚಿನ ಸೇನಾ ಎಚ್ಚರಿಕೆಗಳು ಭಾರತವು ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ ನಿಲುವನ್ನು ಮುಂದುವರಿಸಿಕೊಂಡಿದೆ ಎಂಬುದನ್ನು ತೋರಿಸುತ್ತವೆ. ಶತ್ರುಗಳಿಗೆ ಕಠಿಣ ಸಂದೇಶ ಮತ್ತು ದೇಶದ ಜನರಿಗೆ ಭದ್ರತೆಯ ಭರವಸೆ, ಈ ಎರಡನ್ನೂ ಸಮತೋಲನವಾಗಿ ಒದಗಿಸುವ ಮೂಲಕ ಭಾರತ ತನ್ನ ಭದ್ರತಾ ಬಲವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಪಾಕಿಸ್ತಾನಕ್ಕೆ ಭಾರತೀಯ ಸೇನೆಯು ರವಾನಿಸಿದ ಕಠಿಣ ಸಂದೇಶದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಲು ಮರೆಯಬೇಡಿ.